ಶಿಕ್ಷಣದಿಂದ ದೂರ ಉಳಿದಿದ್ದ ಮೂಲ ನಿವಾಸಿ ಕೊರಗ ಸಮುದಾಯದ ಮಕ್ಕಳ ಬದುಕಿಗೆ ಹೊಸ ದಿಕ್ಕು ತೋರಿಸ್ತಾ ಇರುವ ಅಪರೂಪದ ಪ್ರಯತ್ನ ಇದು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಭಾಶಿಯ ಮಕ್ಕಳ ಮನೆ ಹಲವಾರು ಮಕ್ಕಳಿಗೆ ಆಶಾಕಿರಣವಾಗಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಶಾಲೆಯಿಂದ ಹೊರಗುಳಿದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದ ಕೊರಗ ಸಮುದಾಯದ ಮಕ್ಕಳ ಬದುಕಿಗೆ ಬೆಳಕಾಗಿ ನಿಂತಿರೋದು ಕುಂದಾಪುರ ತಾಲೂಕಿನ ಕುಂಭಾಸಿಯ ಮಕ್ಕಳ ಮನೆ. 2013-14ರಲ್ಲಿ ಕೇವಲ 18 ಮಕ್ಕಳಿಂದ ಆರಂಭವಾದ ಈ ಕನಸು ಇಂದು ನೂರಾರು ಬದುಕುಗಳಿಗೆ ಸ್ಫೂರ್ತಿಯಾಗಿದೆ. ಇಲ್ಲಿಂದ ಶಿಕ್ಷಣ ಪಡೆದ ಮಕ್ಕಳು ಪಿಯುಸಿ, ಪದವಿ, ನರ್ಸಿಂಗ್ ಸೇರಿದಂತೆ ಉನ್ನತ ಶಿಕ್ಷಣವನ್ನ ಪಡೆದು ಉದ್ಯೋಗದಲ್ಲೂ ನೆಲೆ ಕಂಡಿದ್ದಾರೆ. ಪ್ರಸ್ತುತ 12 ಮಕ್ಕಳು ಇಲ್ಲಿ ಸಂಪೂರ್ಣವಾಗಿ ಉಚಿತ ವಸತಿ, ಶಿಕ್ಷಣ ಹಾಗೂ ಆರೈಕೆಯೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅನಾಥರು, ಆರ್ಥಿಕವಾಗಿ ಹಿಂದುಳಿದವರು ಹಾಗೂ ಶಿಕ್ಷಣದಿಂದ ದೂರವಾಗುವ ಹಂತದಲ್ಲಿದ್ದ ಮಕ್ಕಳಿಗೆ ಈ ಮನೆ ಹೊಸ ಬದುಕನ್ನು ನೀಡ್ತಾ ಇದೆ. ಮಕ್ಕಳಿಗೆ ಈ ಕೇಂದ್ರದಲ್ಲಿ ಸಂಜೆ 6 ಗಂಟೆಯ ನಂತರ ಅವರಿಗೆ ಕಷ್ಟವೆನಿಸುವ ಪಠ್ಯ ವಿಷಯಕ್ಕೆ ಟ್ಯೂಷನ್ ಅನ್ನ ನೀಡಲಾಗುತ್ತಿದೆ. ಕೊರಗ ಸಮುದಾಯದ ಮಕ್ಕಳು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಅಂತಾರೆ ಮಕ್ಕಳ ಮನೆಯ ಮೇಲ್ವಿಚಾರಕಿ ವಿನುತಾ ಅವರು. ಇಲ್ಲಿ ಒಟ್ಟು 12 ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಇಲ್ಲಿ ನಾವು ಬೆಳಿಗ್ಗೆ ತಿಂಡಿ ಕೊಡ್ತೇವೆ ಮಕ್ಕಳಿಗೆ, ಮತ್ತು ಸಂಜೆ ಬಂದ ಕೂಡಲೇ ತಿಂಡಿ, ಮತ್ತು ರಾತ್ರಿ ಊಟ ಕೊಡ್ತೇವೆ. 6 ಗಂಟೆ ನಂತರ ಮಕ್ಕಳಿಗೆ ಕ್ಲಾಸ್ ಮಾಡ್ತೇವೆ. ಅಂದರೆ ಅವರಿಗೆ ಹೋಮ್ವರ್ಕ್ ಎಲ್ಲ ಏನಿರ್ತದೆ ಅದು ಅವರಿಗೆ ಯಾವುದು ಕಷ್ಟ ಆಗ್ತದೆ ಸಬ್ಜೆಕ್ಟ್ ಅದ್ರ ಬಗ್ಗೆ ಎಲ್ಲ ನಾವು ಹೇಳಿಕೊಡ್ತೇವೆ. ಮತ್ತು ಎಲ್ಲ ವಿಷಯದ ಬಗ್ಗೆಯೂ ಕೂಡ ಅವರಿಗೆ ಹೇಳಿಕೊಡ್ತೇವೆ. ಮತ್ತು 8 ಗಂಟೆಗೆ ಊಟ ಕೊಟ್ಟು 8:15 ನಂತರ ಮತ್ತೆ 10 ಗಂಟೆ ತನಕ ಮತ್ತೆ ಕ್ಲಾಸಲ್ಲಿ ಕೂರಿಸ್ತೇನೆ ನಾನು. ತುಂಬ ಒಳ್ಳೆ ಇದ್ದಾರೆ ಮಕ್ಕಳು. ನಮ್ಮ ಸಮುದಾಯದ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕನ್ನುವುದು ನಮ್ಮ ಈ ಮಕ್ಕಳ ಮನೆಯ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ನಮ್ಮ ಸಮುದಾಯದ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಅವರು ಒಂದು ಉತ್ತಮವಾದ ಉದ್ಯೋಗವನ್ನು ಹುಡ್ಕೊಂಡು ಒಳ್ಳೆ ಸ್ಥಾನದಲ್ಲಿ ಅನ್ನುವುದು ನಮ್ಮ ಆಸೆ. ಹಾಗೆ ಇಲ್ಲಿ ಕಲಿತಂತಹ ಒಂದು ಹುಡುಗಿ MSW ಆಗಿ ಈಗ ಬೆಂಗಳೂರಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಕಲಿತಂತಹ ಎಲ್ಲ ಮಕ್ಕಳು ಕೂಡ ಒಳ್ಳೆ ಉದ್ಯೋಗಕ್ಕೆ ಹೋಗಿ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ವ್ಯಕ್ತಿಗಳಾಗಬೇಕನ್ನೋದು ನಮ್ಮ ಉದ್ದೇಶ. 2013ರಲ್ಲಿ ಮಕ್ಕಳ ಸ್ಥಿತಿ ನೋಡಿದ್ರೆ ಅತ್ಯಂತ ಬೇಸರವಾಗ್ತಾ ಇತ್ತು. ಶುಚಿತ್ವ, ಆಹಾರದ ಕೊರತೆ ಕಂಡಾಗ ಈ ಕಾರ್ಯಗಳನ್ನ ಆರಂಭಿಸುವ ಯೋಚನೆ ಬಂತು. ಇದರಲ್ಲಿ ನಮ್ಮದು ಯಾರದ್ದೂ ಕೂಡ ಸ್ವಾರ್ಥವಿಲ್ಲ. ಈ ಸೇವೆಗೆ ನಮ್ಮ ಮನೆಯವರ ಬೆಂಬಲ ಕೂಡ ಇದೆ ಅಂತಾರೆ ಸ್ಥಳೀಯ ಮುಖಂಡರು. ಈಗ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂದರೆ 2013ರಲ್ಲಿ ಇಲ್ಲಿ ಬರುವಾಗ ಇವರು ಯಾವ ಥರ ಅಂಥ ಪರಿಸ್ಥಿತಿಯಲ್ಲಿ ಇತ್ತು. ನಮ್ಮ ಹಿರಿಯರಾದ ಗಣೇಶಣ್ಣನ ನೇತೃತ್ವದಲ್ಲಿ ನಾವು ಬಂದು ಮಕ್ಕಳನ್ನು ಮಾತಾಡ್ಸೋಕೆ ಮಕ್ಕಳು ನಮ್ಮನ್ನು ಓಡಿ ಹೋಗ್ತಿದ್ರು. ಕೊನೆಗೆ ನಾವು ಜಿಲ್ಲಾಡಳಿತ ಮತ್ತು ನಾವೆಲ್ಲ ಮಾತಾಡಿಕೊಂಡು, ಮತ್ತು ನಮ್ಮೊಟ್ಟಿಗೆ ಶೇಖರ್ ಮರವಂತ ಇದ್ದಾರೆ, ಲಕ್ಷ್ಮಣ್ ಬೈಂದೂರು ಇದ್ದಾರೆ, ನಾವು ಒಂದು 4 ಜನ ಸೇರಿಕೊಂಡು ಇದನ್ನು ಏನಾದರೂ ಸರಿಪಡಿಸಬೇಕಂತ ಉದ್ದೇಶದಿಂದ ನಾವು ಇಲ್ಲಿ ನೋಡುವಾಗ ಆಹಾರದ ಕೊರತೆ ಇತ್ತು ಮತ್ತು ಸ್ನಾನದ ಕೊರತೆ ಇತ್ತು, ಟಾಯ್ಲೆಟ್ ಇರಲಿಲ್ಲ. ಈ ಥರದೊಂದು ವ್ಯವಸ್ಥೆ ಇದ್ದಾಗ ಅವ್ರ ಮಕ್ಕಳು ಶಾಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಜಿಲ್ಲಾಡಳಿತದ ಗಮನಕ್ಕೆ ತಂದಾಗ ಜಿಲ್ಲಾಡಳಿತ ನಮಗೆ ಒಂದು ಷರತ್ತನ್ನು ವಿಧಿಸ್ತದೆ. ನಿಮಗೆ ಯಾರಿಗೂ ಕೂಡ ನಾವು ಸಂಬಳ ಕೊಡೋದಿಲ್ಲ, ನಾವು ಮಕ್ಕಳಿಗೇನಾದರೂ ಊಟಕ್ಕೆ ಕೊಡ್ಬೋದು ಅಂತ ಹೇಳಿದಾಗ ನಾವು ಒಪ್ಪಿಕೊಂಡಾದ್ಮೇಲೆ ನಾವೇನು ಮಾಡಿದ್ದೆವು, ಮಕ್ಕಳನ್ನ ಇಲ್ಲಿ ಸೇರಿಸ್ಕೊಂಡು ಶಾಲೆ ಕಳಿಸಿದೆವು. ಆದಮೇಲೆ 1 ವರ್ಷ ತುಂಬ ಕಷ್ಟ ಆಯಿತು, ಮಕ್ಕಳು ಶಾಲೆ ಬರ್ತಿರಲಿಲ್ಲ ಸರಿಯಾಗಿ. ತದನಂತರ ನಾವು ಅಕ್ಕಪಕ್ಕದ ನಮ್ಮ ಹಳ್ಳಿಯ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಬೇಸಿಗೆ ಶಿಬಿರ ಮಾಡ್ತಿದ್ದೆವು. ಆವಾಗ ಏನಾಯಿತು, ಮಕ್ಕಳಿಗೆ ಶಿಕ್ಷಣದ ಒಂದು ಒಲವು ಬಂತು. ನಾವು ವರ್ಷಕ್ಕೆ 1 ಸಲ ಬೇಸಿಗೆ ಶಿಬಿರ ಮಾಡಿದಾಗ ಹೊರಗಡೆನ ಮಕ್ಕಳು ಇವರೊಟ್ಟಿಗೆ ಪರಿಚಯ ಆಯಿತು, ಸಂಬಂಧ ಬೆಳೀತಾ ನಾವು ನನ್ನ ಅಭಿಪ್ರಾಯದಲ್ಲಿ ಗಮನಕ್ಕೆ ಇಲ್ಲಿ ಕನ್ನಡ ಭಾಷೆಗಿಂತ ಇಲ್ಲಿ ನಮ್ಮ ಕೊರಗ ಭಾಷೆ ಮಾತಾಡೋರು ಜಾಸ್ತಿ ಇದ್ದರು. ನಾನು ಅದನ್ನೇನು ಮಾಡಿದೆ, ಕೊರಗ ಭಾಷೆಯಲ್ಲೇ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು ಇದೆಲ್ಲ ಮಾಡಿದ್ದೆ. ಅದರೊಟ್ಟಿಗೆ ನಮ್ಮ ಸಂಪ್ರದಾಯಗಳು, ಕಲೆಗಳು, ನಮ್ಮ ಡೋಲು ನುಡಿಸುವಂಥದ್ದು ಇಂಥದ್ದೆಲ್ಲ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೇವೆ. ಬೇರೆ ಬೇರೆ ಯಕ್ಷಗಾನ ಕಲೆಗಳನ್ನು ಕೂಡ ನಾವು ನಮ್ಮ ಯಕ್ಷಗುರು ಸಂಜೀವ ಗುರುಗಳವರ ನಿರ್ದೇಶನದಲ್ಲಿ ಅದನ್ನು ಕೂಡ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿದಾಗ
ಈ ಮಕ್ಕಳು ಬೆಳೀತಾ ಇವತ್ತು 1ನೇ ಕ್ಲಾಸಿಂದ ಮಕ್ಕಳು ಇವತ್ತು ಡಿಗ್ರಿ ಹೋಗಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಅದನ್ನು ನೋಡೋಕೆ ನಮ್ಗೆ ಖುಷಿ ಪಡ್ತಾ ಇದ್ದೇವೆ. ಹಾಗಾಗಿ ಮುಂದೆಯೂ ಕೂಡ ಇಲ್ಲಿ ಈಗ ಇರುವಂಥ ಮಕ್ಕಳನ್ನು ಒಳ್ಳೆ ಉನ್ನತ ಶಿಕ್ಷಣಕ್ಕೆ ಕಲಿಸಿ ಅವರ ಕಾಲ ಮೇಲೆ ನಿಲ್ಲಿಸುವುದೇ ನಮ್ಮ ಉದ್ದೇಶ. ವಸತಿ, ಶಿಕ್ಷಣ, ಪೌಷ್ಟಿಕ ಆಹಾರ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಒಂದೇ ಸೂರಿನಡಿ ಕಲಿಸ್ತಾ ಇರುವಂತಹ ಈ ಕೇಂದ್ರ ಈಗ ಸರ್ಕಾರದ ಹೆಚ್ಚಿನ ಬೆಂಬಲಕ್ಕಾಗಿ ಕಾಯುತ್ತಿದೆ. ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗೆ ನೀಡಬೇಕಾದ ಗೌರವಧನ ತಿಂಗಳುಗಳ ಕಾಲ ಬಾಕಿಯೇ ಉಳಿದಿದೆ. ಅಗತ್ಯ ಆಹಾರ ಸಾಮಗ್ರಿಗಳ ಪೂರೈಕೆಯಲ್ಲೂ ವಿಳಂಬವಾಗುತ್ತಿರುವ ಆರೋಪ ಕೇಳಿಬಂದಿದೆ. ಮೂಲ ನಿವಾಸಿ ಮಕ್ಕಳ ಭವಿಷ್ಯ ಕಟ್ಟುವ ಇಂತಹ ಕೇಂದ್ರಗಳು ಉಳಿಯಬೇಕಾದ್ರೆ ಸರ್ಕಾರ ಅನುದಾನವನ್ನ ತಕ್ಷಣವೇ ಹೆಚ್ಚಿಸಬೇಕು. ಕೊರಗ ಸಮುದಾಯದ ಮಕ್ಕಳಿಗೂ ಸಮಾನವಾದ ಅವಕಾಶ, ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಬದುಕು ದೊರಕುವಂತೆ ವಿಶೇಷವಾದ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂಬುದು ಸಮುದಾಯದ ಆಗ್ರಹ. ಇದು ಮಕ್ಕಳ ಮನೆ ಹಲವು ಮಕ್ಕಳ ಬದುಕು ಬದಲಾಯಿಸಿದೆ. ಈಗ ಈ ಮಕ್ಕಳ ಮನೆಯನ್ನೇ ಉಳಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಮನೆ ಪಾಠ, ಎಸ್ಎಲ್ಸಿ ವಿಶೇಷ ಕೋಚಿಂಗ್, ಯೋಗ, ಚಿತ್ರಕಲೆ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕೊರಗ ಸಮುದಾಯದ ಡೋಲು ವಾದನ ಸೇರಿದಂತೆ ಪುಸ್ತಕದ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವನ್ನ ಕೂಡ ಇಲ್ಲಿ ಕಲಿಸಲಾಗುತ್ತಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಆರೋಗ್ಯ ತಪಾಸಣೆ, ಶಿಸ್ತುಬದ್ಧ ಜೀವನ, ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆಯ ಪಾಠ ಕಲಿಸುವ ಈ ಮಕ್ಕಳ ಮನೆ ಇಂದು ಆರ್ಥಿಕ ಸಂಕಷ್ಟದ ವಿರುದ್ಧ ಹೋರಾಡುತ್ತಿದೆ. ಏಕೆಂದರೆ ಸರ್ಕಾರದಿಂದ ಪ್ರತಿ ವಿದ್ಯಾರ್ಥಿಗೆ ದಿನಕ್ಕೆ ಕೇವಲ 40 ರೂಪಾಯಿ ಅನುದಾನ ಮಾತ್ರ. ಈ ಮೊತ್ತದಲ್ಲಿ ಒಂದು ಮಗುವಿನ ಊಟವೇ ಕಷ್ಟವಾಗಿರುವಾಗ ವಸತಿ, ಶಿಕ್ಷಣ, ವಿದ್ಯುತ್ ನಿರ್ವಹಣೆ ಹಾಗೂ ಇತರೆ ವೆಚ್ಚಗಳನ್ನು ನಿಭಾಯಿಸುವುದು ಅಸಾಧ್ಯವಾಗಿದೆ ಎಂದು ನಿರ್ವಹಣಾ ಸಮಿತಿ ತಮ್ಮ ಅಳಲನ್ನ ತೋಡಿಕೊಂಡಿದೆ. ಇಲ್ಲಿಯ ಮೂಲ ನಿವಾಸಿಗಳಾದ ಕೊರಗ ಸಮುದಾಯದ ಮಕ್ಕಳು ಮತ್ತು ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು ಎಂಬ ರೀತಿಯಲ್ಲಿ ಕುಂಬಾಶಿಯಲ್ಲಿ ಒಂದು ಹೊಸತನಕ್ಕೆ ಒಂದು ಕೈ ಹಾಕಿದ್ದಾರೆ. ಈಗ ನಮ್ಮೊಂದಿಗೆ ಕೊರಗ ಸಮುದಾಯದ ಮುಖಂಡರಾದಂಥ ಗಣೇಶ್ ಅವರಿದ್ದಾರೆ. ಯಾವುದು ಆ ಒಂದು ವಿನೂತನ ಪ್ರಯೋಗ ಮತ್ತು ಅದರಲ್ಲಿ ಏನೆಲ್ಲ ಇದೆ ಎಂಬುದಕ್ಕೆ ಅವರ ಹತ್ರ ಮಾತಾಡಿಸ್ಕೊಳ್ಳು. ಸರ್, ಈಗ ತಾವೊಂದು ಒಳ್ಳೆಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ. ಏನು ಇದು ಅಂದರೆ ಯಾಕೆ ಇದು ನಿಮಗೆ ಕಲ್ಪನೆ ಬಂತು ಅಂತೇಳಿ? ಯಾಕೆ ಕಲ್ಪನೆ ಬಂತು ಅಂದರೆ ಇಲ್ಲಿಯ ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿಲ್ಲ. ಸುಮಾರು 18 ಮಕ್ಕಳಿದ್ದಿದ್ದರು, ಶಾಲೆಗೆ ಹೋಗ್ತಾ ಇರಲಿಲ್ಲ. ಆಗ ನಾವು ಏನಾದರೂ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂದಾಗ ಆಗ DC ರೇಜು ಸಾಹೇಬರಿದ್ದರು, ಪ್ರಭಾಕರ್ ಶರ್ಮಾ ಅಂಥೇಳಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಇದ್ದರು. ಸೊ ಇವರು ಏನಾದರೂ ಮಾಡಿ ಅಂತ ಹೇಳಿದಾಗ ನಾವು ಈ ಮಕ್ಕಳದ್ದು 2 ಸಮಸ್ಯೆಗಳನ್ನು, ಒಂದು ಆ ಮಕ್ಕಳಿಗೆ ಸರಿಯಾದ ಫುಡ್ ಮನೆಯಲ್ಲಿ ಸಿಗ್ತಾ ಇರಲಿಲ್ಲ, ಇನ್ನೊಂದು ಸ್ವಚ್ಛತೆಯ ಬಗ್ಗೆ ಹೆಚ್ಚು ಒಲವಿರಲಿಲ್ಲ. ಹಾಗಾಗಿ ನಾವು ಅದೆರಡನ್ನು ಮಾಡಿಕೊಟ್ರೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲೇ ಆ ಮಕ್ಕಳಿಗೆ ಒಳ್ಳೆಯ ಊಟಗಳನ್ನು ಮಾಡಿಕೊಟ್ಟು ಶಾಲೆಗಳನ್ನು ಸ್ವಚ್ಛತೆ ಬಗ್ಗೆ ಹೇಳಿ, ಸ್ನಾನ ಮಾಡೋದು, ಟಾಯ್ಲೆಟ್ ಯೂಸ್ ಮಾಡೋದು ಇದನ್ನೆಲ್ಲ ಹೇಳಿಕೊಟ್ಟು ಅವರನ್ನು ಶಾಲೆಗೆ ಕಳಿಸ್ತಾ ಇದ್ದೇವೆ. ಶಾಲೆಗೆ ಕಳಿಸಿ ಈಗ ರೆಗ್ಯುಲರಾಗಿ ಅವರು ಶಾಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಭಾಳ ಅಗತ್ಯ ಇತ್ತು ಅಂತ ಅನಿಸ್ತದೆ ನಮಗೆ. ಯಾಕೆಂದರೆ ಮನೆಯಲ್ಲಿ ಅವರಿಗೆ ಕಲಿಕೆಯ ವಾತಾವರಣ ಇಲ್ಲ. ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಊಟ ಕೊಡೋದು ಮಾತ್ರ ಅಲ್ಲ, ಶಾಲೆಗೆ ಸಂಬಂಧಪಟ್ಟ ಕಲಿಕೆಗಳನ್ನು ಕೂಡ ಹೇಳಿಕೊಡ್ತಾ ಇದ್ದೇವೆ. ಕಲಿಕೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದ್ದೇವೆ. ಪುಸ್ತಕ, ಪೆನ್, ಪೆನ್ಸಿಲ್ ಎಲ್ಲದನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಆ ಮಕ್ಕಳು ಇಲ್ಲಿನ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲ ಅಂದರೆ ಅವ್ರ ಮನೆಯಲ್ಲಿ ಆ ವಾತಾವರಣವೇ ಇಲ್ಲ. ಹಾಗಾಗಿ ಇದು ಬೇಕೇ ಆಗ್ತದೆ ಅಂತ ಅನ್ನಿಸ್ತದೆ. ಸರ್, ಈಗ ಸರ್ಕಾರದಿಂದ ಏನೆಲ್ಲ ಇದಕ್ಕೆ ಒಂದು ಅನುದಾನ ಇಲ್ಲ ಏನಾದರೂ ಸಹಾಯ ಏನಾದರೂ ಇದೆಯಾ ಸರ್? ಸರ್ಕಾರದಿಂದ ಅಂದರೆ ನಾವು ಏನು ಮಾಡ್ತಾರೆ ಅಂದರೆ ನಮಗೆ ಊಟಕ್ಕೆ ಅಂಥೇಳಿ ಮಕ್ಕಳಿಗೆ ಸ್ವಲ್ಪ 40 ರೂಪಾಯಿ ದಿನ ಕೊಡ್ತಾ ಇದ್ದಾರೆ. ದಿನಕ್ಕೆ 40 ರೂಪಾಯಿ. ಬೆಳಗ್ಗೆ ಗಂಜಿ ಕೊಡಬೇಕು, ಮಕ್ಕಳು ಮನೆಯಲ್ಲೇ ಇದ್ದರೆ ಮಧ್ಯಾಹ್ನ ಊಟ ಕೊಡಬೇಕು, ಸಂಜೆ ಚಾ ತಿಂಡಿ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. ಇಷ್ಟನ್ನು 40 ರೂಪಾಯಿ ಒಳಗೆ ಕೊಡಬೇಕು. 40 ರೂಪಾಯಿ ಕೊಡ್ತದೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅನುದಾನ ಯಾರಿಗೂ ಕೊಡೋದಿಲ್ಲ. ಅಂದರೆ ಟೀಚರಿಗೊಬ್ಬರು ಅಲ್ಲೇ ಇರ್ತಾರೆ, 24 ಗಂಟೆಗೂ ಇರ್ತಾರೆ, ಮಕ್ಕಳ ಜೊತೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಹಾಗಾಗಿ ಅಲ್ಲೇ ಇರ್ತಾರೆ. ಅವರಿಗೊಂದು ಗೌರವಧನ ಅಂತ ಕೊಡ್ತಾರೆ, ಅಡುಗೆ ಮಾಡೋದವ್ರಿಗೊಂದು ಗೌರವಧನ ಅಂತ ಕೊಡ್ತಾರೆ. ಮತ್ತು ನಮ್ಮಲ್ಲಿ ಎಲ್ಲರೂ ಕೂಡ ನಾವು ಸ್ವಯಂ ಸೇವಾ ನೆಲೆಯಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಟೀಮ್ ಇಡೀ ಕೂಡ ಯಾರೂ ಸಹ ಸಂಬಳ ತಗೊಳ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಹಾಗಾಗಿ ಈ ಮಕ್ಕಳನ್ನು ನಮಗೆ ಸಾಕೋದೇ ಒಂದು ಖುಷಿಯಾಗಿ ಕಾಣ್ತದೆ. ಎಸ್, ಇದು ಕೊರಗ ಸಮುದಾಯದ ಮುಖಂಡರಾದಂಥ ಗಣೇಶ್ ಅವರ ಮಾತು. ಯಾಕಂತೇಳಿದರೆ ನಮ್ಮ ಸಮುದಾಯದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಒಳ್ಳೆಯ ಉದ್ಯೋಗಕ್ಕೆ ಅವರನ್ನು ಸೇರಿಸುವಂಥದ್ದು ನಮ್ಮದು ಜವಾಬ್ದಾರಿ. ಇದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.